ನಮಸ್ಕಾರ ಜವಾರಿ ಮಂದಿ, ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕ್ಕೆ ಅಂತೆ ರಾಜ್ಕುಮಾರ್ ಡಾಕ್ಟರ್ ಸಾಂಗ್ ನೋಡಿ ಗೊತ್ತೇನ್ರಿ? ಅದೇ ಸೇಮ್ ಸಾಂಗ್ ಆರ್ ಸಿ ಬಿ ಸೂಟ್ ಆತ ನೋಡ್ರಿ. ನಿನ್ನೆ ಏನ್ ಬೆಂಕಿ ಬ್ಯಾಟಿಂಗ್ ರೀ ಆರ್ ಸಿ ಬಿದು, ಏನ್ ಬೆಂಕಿ ಬ್ಯಾಟಿಂಗ್ ಅನ್ಬೇಕ್ರಿ. ಅವ ಬೆಂಕಿ ಕ್ಯಾಪ್ಟನ್ಸಿ, ಬೆಂಕಿ ಬ್ಯಾಟಿಂಗ್ ರಜತ್ ಪತ್ತಿದ್ದಾರ. ಅವನ್ನ ಬೆಂಕಿ ಅಂದ್ರೆ ಬೆಂಕಿ ಅನಾಹುತಾರ. ಅವ್ನು ನಾಯಿ ಹೊಡೆದಂಗೆ ಹೊಡೆದಾರೆ, ಹೆಂಗೆ ಹೊಡೆದಾರೆ? ನಾಯಿ ಹೊಡೆದಂಗೆ ಹೊಡೆದಾರೆ ನೋಡ್ರಿ. ನಿನ್ನೆ ಆರ್ ಸಿ ಬಿ ವರ್ಸಸ್ ಎಲ್ ಐ ಸಿ ಸಿಕ್ಸ್ತ್ ಆರ್ ಸಿ ಮ್ಯಾಚ್ ಗೆಲ್ತು. ಕಾನ್ಸ್ಟೇಬಲ್ ಎಲ್ಲ ಫಿಕ್ಸ್ ಆಗಿಬಿಟ್ಟು, ಯಾವ ಟೀಮ್ ಯಾರ್ಯಾರು ಕೂಡ ಆಡ್ಬೇಕಂತ ಫಿಕ್ಸ್ ಆಗಿಬಿಟ್ಟು ವೆನ್ಯೂ ಅಂತ ಹೊಸ ವೆನ್ಯೂ ಆದ. ಪಂಜಾಬ್ನಾಗ ಹೊಸ ಗ್ರೌಂಡ್ ಆಡ್ತಾರೆ. ಎಲಿಮಿನೇಟರ್ ಪ್ಲೇ ಆಫ್ 2 ಇದು ಗುಜರಾತ್ನಾಗ ಆಡ್ತಾ, ಫೈನಲ್ ಅಹಮದಾಬಾದ್ನಾಗ ಆಡ್ತಾ. ಅಂದ್ರೆ ಗುಜರಾತ್ನಾಗ ಆಡ್ತಾ. ಬೆಂಕಿ ಚಾನ್ಸಸ್ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕು ಅಂದ್ರೆ ಬೆಂಕಿ ಅಂದ್ರೆ ಬೆಂಕಿ ಚಾನ್ಸಸ್ ಆರ್ ಸಿ ಬಿ. ಈ ಚಾನ್ಸ್ ಎಲ್ಲ ಮಿಸ್ ಮಾಡ್ದಾಗ ತಿಕ್ಕೋರಿ ಆಯ್ತು, ಜೀವನದಾಗ ಕಪ್ ಹೊಡಲೆ ಅಂತ ತಿಕ್ಕೋರಿ. ಯಾಕಪ್ಪ ನೋಡ್ರಿ, ಟಾಪ್ 2 ಫಿನಿಶ್ ಮಾಡಿ ಅಕಸ್ಮಾತ್ ಪಂಜಾಬ್ ನೋಡಿ ಗೆದ್ರೆ ತಿಕ್ಕೋರಿ ಸೀದಾ ಫೈನಲ್ಲೇ, ಫಿಕ್ಸ್ ಫೈನಲ್ಲೇ. ನೋಡಿ ನಿನ್ನೆ ಆರ್ ಸಿ ಬಿ ಕ್ವಾಲಿಫೈ ಆಯ್ತು. ಯಾವ ಟೀಮ್ ಆಡ್ತಪ್ಪ ನೋಡಿ, ನಾಳೆ ಆದ ಪಂಜಾಬ್ ವರ್ಸಸ್ ಆರ್ ಸಿ ಬಿ. ಹೆಂಗದಪ್ಪ ಅಂದ್ರೆ ಪೂರ್ತಿ ಅಬ್ಸಲ್ಯೂಟ್ ಸಿನಿಮಾ ಇದ್ದಪ್ಲೆ. ನಿಮ್ಗೆ ಥ್ರಿಲ್ಲರ್ ಬೇಕಾ, ಏನಂತಾರೆ ಎಕ್ಸ್ಪೆನ್ಸ್ ಬೇಕಾ, ಕಾಮಿಡಿ ಬೇಕಾ, ಪೂರ್ತಿ ಸಸ್ಪೆನ್ಸ್ ಬೇಕಾ, ನಾಳೆ ಎಲ್ಲ ಸಿಗುತ್ತಾರೆ ಈ ಮ್ಯಾಚ್ನಾಗ. ಯಾಕಪ್ಪ ನೋಡಿ, ನೀವು ವಿರಾಟ್ ಕೊಹ್ಲಿ ನೋಡೋಂಗಿತ್ತಪ್ಪ, ನೀವು ಪಂಜಾಬ್ ಕೂಡ ವಿರಾಟ್ ಕೊಹ್ಲಿ ಹಿಂಗೆ ಶ್ರೇಯಸ್ ಹಿಂಗೆ ಮಾಡಿದ್ರು. ಅಕಸ್ಮಾತ್ ಪಂಜಾಬ್ ಸೋತು ಆರ್ ಸಿ ಬಿ ಕೂಡ MI ಬತ್ತಪ್ಪ, MI ಕೂಡ ಮುಂಬೈದಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಇದು ಮಾಡಿದ್ರು. ಪೂರ್ತಿ ವಿರಾಟ್ ಕೊಹ್ಲಿ ಜೀವನನೇ ಅಗ್ರಹಿಸೋದು. ಹಂಗಾಗಿ ಪೂರ್ತಿ ಇದು ಹೆಂಗಪ್ಪ, ಪೂರ್ತಿ ಅಬ್ಸಲ್ಯೂಟ್ ಸಿನಿಮಾ ಪಿಕ್ಚರ್ ಇದ್ದಪ್ಪ. ನಾಳೆ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಬೆಂಕಿ ಅನಾಹುತ. ಇದು ಹೆಂಗಪ್ಪ ಅಂದ್ರೆ IPL ಇತಿಹಾಸದಾಗ ಮಹಾಯುದ್ಧ ಅನ್ಬೇಕು ನೋಡಿ. ಮಹಾಭಾರತ ಹೆಂಗ್ರಿ ಹಂಗಿದು ಮಹಾಭಾರತ ಅನ್ಬೇಕ್ರಿ. ಮಹಾಭಾರತ 2.0 ಆರ್ ಸಿ ಬಿ ವರ್ಸಸ್ ಪಂಜಾಬ್ ಅನ್ಬೇಕ್ರಿ. ನಾಳೆ ಗಿಚ್ಚೇನಂಗೆ ಮ್ಯಾಚ್ ಅದಾರೆ. ಅವನು ನೋಡಿ ಎಲಿಮಿನೇಟರ್ ಆಡ್ತಾರೆ. GT ವರ್ಸಸ್ MI ಎಲಿಮಿನೇಟರ್ ಆಡ್ತಾರೆ. ಎಲ್ಲಪ್ಪ ಅಂದ್ರೆ ಪಂಜಾಬ್ನಾಗ ಆಡ್ತಾರೆ. ಆರ್ ಸಿ ಬಿ ಪಂಜಾಬ್ನಾಗೆ ಆಡ್ತಾರೆ. ಕ್ವಾಲಿಫೈರ್ 1 ಆಡ್ತಾರೆ ಪಂಜಾಬ್ನಾಗ, MI ಆಡ್ತಾರೆ. ಎಲಿಮಿನೇಟರ್ ಆಡ್ತಾರೆ, ಅದು ಭೀ ಪಂಜಾಬ್ನಾಗೆ. MI ಮ್ಯಾಚ್ ಅದ ರೀ 30ನೇ ತಾರೀಕು. ಆರ್ ಸಿ ಬಿ ಮ್ಯಾಚ್ ಅದ ನಾಳೆನೇ ಅದ. 1 ಡೇ ಗ್ಯಾಪ್ ಅದ್ರ ಕಂಟಿನ್ಯೂ 29 ಎಷ್ಟಾದ್ರಿ ಡೇಟ್. ಈ ನಾಳೆ ಆಯ್ತಾ ಪಂಜಾಬ್ ವರ್ಸಸ್ ಆರ್ ಸಿ ಬಿ, ನಾಡ್ದು MI ವರ್ಸಸ್ ಬ್ಯಾಕ್ ಟು ಬ್ಯಾಕ್ ಬೆಂಕಿ ನಾವು ಹೂವೇನಿ ಮಾಡಿದ್ದೇವೆ. ಆರ್ ಸಿ ಬಿ ಈ ಥರ ಚೇಸ್ ಮಾಡಿ ಗೆಲ್ತಾ 228 ಹೊಡಿಬೇಕಲ್ರಿ. 278 ಇತಿಹಾಸದಾಗೆ ಚೇಸ್ ಮಾಡಿದ್ರೆ ಆರ್ ಸಿ ಬಿ 210 ಚೇಸ್ ಮಾಡಿತ್ತು. ಅದು ಯಾವ 2022 ಚೇಸ್ ಮಾಡಿತ್ತು. ಅದು ಯಾರುಗಳನ್ನ ಚೇಸ್ ಮಾಡಿರ್ತಾರೆ ಬಿಡ್ರಿ ಸೆಕೆಂಡ್ರಿ. ಬಟ್ ನಿನ್ನೆ ಮತ್ತು ಆರ್ ಸಿ ಪೂರ್ತಿ ಬೆಂಕಿ ನೋಡ್ರಿ. ಏನಂತಾರೆ ಕಬ್ಬಣ ಏನೋ ಬಂದಿದ್ರಲ್ಲ, ಬ್ಲ್ಯಾಕ್ ಕೋಬ್ರಾನೇ ಬಂದಿದ್ದಿಲ್ಲ. ರೋಮೇಶ್ ಶಫರ್ಡ್ ಅದು ಅಗತ್ಯನೇ ಇದ್ದಿದ್ದಿಲ್ಲ. ಅಗತ್ಯ ಇಲ್ಲಾರ್ದೆ ಮುಗಿಸ್ಯಾರ ಜಿತೇಶ್ ಶರ್ಮಾ ಮತ್ತು ಮಯಾಂಕ್ ಅಗರ್ವಾಲ್ ಮಾತ್ರ ಬೆಂಕಿ. ಈ ಸಲ ನೋಡ್ರಿ ಆರ್ ಸಿ ಪೂರ್ತಿ ಕಪ್ ಹೊಡೆಯಲ್ಲ ಲಾಯಕ್ ಅದ ನೋಡ್ರಿ. ಆರ್ ಸಿ ಫ್ಯಾನ್ಸ್ 18 ವರ್ಷ ಕಾಯಕತ್ತಾರೆ. ಇದು 18ನೇ ವರ್ಷ ಚೆಲ್ತೀರಿ. ಈ ಸಲ ಏನಾರು ಆರ್ ಸಿ ಕಪ್ ಮಿಸ್ ಮಾಡ್ತಾ ತಿಕ್ಕೋರಿ, ಜೀವನದಾಗೆ ಕಪ್ ಹೊಡೆಯೋ ಚಾನ್ಸೇ ಇಲ್ಲ ತಿಕ್ಕೋರಿ. ಈ ಥರ ಬಲಿಷ್ಠ ಟೀಮ್ ಯಾವ ಟೀಮ್ನಾಗ ಇಲ್ಲ. ಬ್ಯಾಟಿಂಗ್, ಬಾಲಿಂಗ್, ವಿರಾಟ್ ಕೊಹ್ಲಿ ಫಾರ್ಮ್ನಾಗಾರ, ಟಿಮ್ ಜೋ ಫಾರ್ಮ್ನಾಗಾರ, ಹೇಜಲ್ವುಡ್ ಬ್ಯಾಕ್ನ, ರೋಮೇಶ್ ಶಫರ್ಡ್ ಫಾರ್ಮ್ನಾಗನ, ಮಯಾಂಕ್ ಅಗರ್ವಾಲ್ ಫಾರ್ಮ್ನಾಗನ, ಜಿತೇಶ್ ಶರ್ಮಾ ಕ್ಯಾಪ್ಟನ್ಸಿ ಮತ್ತು ಜಿತೇಶ್ ಶರ್ಮಾ ಬೆಂಕಿ ಮಾಡ್ತಾರೆ. ಕುರ್ನಲ್ ಪಾಂಡೆ, ಯಶ್ ದಯಾಲ್, ಭುವನೇಶ್ವರ್ ಕುಮಾರ್ ಮತ್ತು ಸುರೇಶ್ ಶರ್ಮಾ ಪೂರ್ತಿ ಟೀಮೇ ಪೂರ್ತಿ ಫಾರ್ಮ್ನಾಗ. ಇನ್ನು ನೋಡೋರು ಸ್ವಸ್ತಿಕ್ ಚಿಕ್ಕ ಪೂರ್ತಿ ಟೀಮ್ ಅಂತೂ ಹೆವಿ ಬಿಲ್ಡ್ ಮಾಡ್ಯಾರ. ನಾವು ಡಿ ಕೆ ಸಾಬ್ ಬೋಲು ಅನ್ಬೇಕು ನೋಡ್ರಿ. ಬೆಂಕಿ ಅಂದ್ರೆ ಬೆಂಕಿ ಟೀಮ್ ಈ ಸಲ ನೋಡ್ರಿ. ನಾ ಹೇಳ್ತೀನಲ್ರಿ, ಇದು ಹೆಂಗಪ್ಪ ನಾಳೆ IPL ಮಹಾಯುದ್ಧ ರೀ. ಮಹಾಭಾರತ್ 2.0 LHG ಇದು ಪಂಜಾಬ್ ವರ್ಸಸ್ ಆರ್ ಸಿ ಬಿ 2.0 ಮಹಾಭಾರತ್ ಅನ್ಬೇಕು ನೋಡ್ರಿ. ಇನ್ನಂತ ಇದು ವಾರಿ ಬೆಂಕಿ. ನಾಳೆ ಮಿಸ್ ಮಾಡೋಕ್ಕೆ ಹೋಗ್ಬಿಡೋದು. ನಾಳೆ ಮ್ಯಾಚ್ ಯಾರು ಮಿಸ್ ಮಾಡ್ತಾರಲ್ರಿ ಅವರು IPL ಫ್ಯಾನ್ಸ್, ಆರ್ ಸಿ ಬಿ ಫ್ಯಾನ್ಸ್, ಏನು ಪಂಜಾಬ್ ಫ್ಯಾನ್ಸ್ ಇರ್ತಾರಲ್ಲ ಅವರೆಲ್ಲ ವೇಸ್ಟ್. ಇನ್ನು ಲಾಸ್ಟ್ 2 ಓವರ್ ನೋಡಿದೆ, 3 ಓವರ್ ನೋಡಿದೆ. ಫಸ್ಟ್ ಬಾಲ್ನಿಂದ ಲಾಸ್ಟ್ ಬಾಲ್ ತರ ನೋಡ್ಬೇಕ್ರಿ. ಅಪ್ ಆ್ಯಂಡ್ ಡೌನ್ಸ್ ಇದ್ದಾರೆ ಜೀವನದಾಗ, ಏರು ಪೇರು ಇರೋದೇ ರೀ. ನೀವು ಪೂರ್ತಿ ಫೋಕಸ್ ಆಗಿರ್ಬೇಕಂತ ಚಾನ್ಸೇ ಇಲ್ಲ. ನಿಮ್ಗೆ ಒಂದ್ಸಲ ಡೌನ್ ಕಾಣ್ತಾ, ಒಂದು ಏರ್ ಕಾಣ್ತಾ. ಪೂರ್ತಿ ಜೀವನ ಇದ್ದಪ್ಪ ನೋಡ್ರಿ. ಜೀವನದಾಗ ಹೆಂಗಿರ್ತಪ್ಪ ನೀವು ಪೂರ್ತಿ ಹೆಂಗೆ ಚಲೋ ನಡೆದಿರ್ತೀರಿ. ನೀವು ಒಂದು ಸಡನ್ಲಿ ಬ್ರೇಕ್ ಬರ್ತದೆ ತಿಕ್ಕೋದು. ನೀವು ಹೆಂಗಪ್ಪ ನೀವು ಇಲ್ಲಿ ತನಕ ಬಂದು ನಾನು ಹಿಂಗೆ ಆತ. ನಿನ್ನೆ ಜಿತೇಶ್ ಶರ್ಮಾ ಹಂಗೆ ಆಗಿತ್ತು. ಜಿತೇಶ್ ಶರ್ಮಾ ಯಾವ ಬಿಸ್ನೆಸ್ ಸ್ಟಾರ್ಟಿಗೆ ವಿಕೆಟ್ ತೆಗಿತಾರೆ ನೋಡ್ರಿ. ಪೂರ್ತಿ ಅವರಿಗೆ ಇಲ್ಲಿ ತನಕ ಬಂದಿನಿ, ಮ್ಯಾಚ್ ಗೆಲ್ಸೋದಾಗಿಲ್ಲ, ನಾವು ಹೆಂಗೆ ಮಾಡ್ಬೇಕು ನೋಡ್ರಿ. ಕ್ರೂಷಿಯಲ್ ಟೈಮ್ ಹೆಂಗೆ ತಗೋತಾನೆ ಹೇಳಕ್ಕೆ ಬರಲ್ಲ. ನೀವು ಆರ್ ಸಿ ಬಿ ಹೆಂಗಿದ್ದು ಗೊತ್ತಲ್ರಿ, 2024 ಸಿ ಎಸ್ ಕೆ ಕೂಡ ಬೆಂಗಳೂರಿನಾಗೇನ ಚೆನ್ನೈದಾಗ ಚೇಸ್ ಮಾಡತ್ತಾರೆ. ಎಲ್ಲ ನಮ್ಮ ಕೈಗೆ ಐತ್ರಿ. ಆಲ್ಮೋಸ್ಟ್ ಆರ್ ಸಿ ಬಿ ಕೈಗೆ ಐತೆ. ಯಾವ ಮ್ಯಾಕ್ಸೆಲ್ಲ AB ವಿರಾಟ್ ಕೊಹ್ಲಿ ವಿಕೆಟ್ ಹೋಯ್ತು ನೋಡ್ರಿ, ಮ್ಯಾಚ್ ಪೂರ್ತಿ ಗಾನೇ ಹೋಗ್ಬಿಡ್ತು.
ದಿನೇಶ್ ಕಾರ್ತಿಕ್ ಅವರು ಬೆಂಕಿ ಬ್ಯಾಟಿಂಗ್ ಆಡತ್ತೆ. ಅವ್ರದ್ದು ವಿಕೆಟ್ 4 ವಿಕೆಟ್ ಹೋದ ತಿಕ್ಕೋರಿ RCB ಸ್ವಚ್ಛ ಮಾಡಿಬಿಡ್ತು. ಆಲ್ಮೋಸ್ಟ್ ನಮ್ಗೆ ಹಂಗೆ ಐತ್ರಿ CSK ವರ್ಸಸ್ RCBಗೆ ಹೇಗೆ ಮ್ಯಾಚ್ ಹೋಯ್ತು. ನಿನ್ನೆ ಹಂಗೆ ಆಗೋ ಚಾನ್ಸ್ ಇತ್ತು. ಅಕಸ್ಮಾತ್ ಜಿತೇಶ್ ಶರ್ಮಾ ವಿಕೆಟ್ ಹೋಗಿತ್ತಪ್ಪ. ರೋಮೇಶ್ ಶಫರ್ಡ್ ಒಬ್ಬರು ಇದ್ರು, ಮಯಾಂಕ್ ಅಗರ್ವಾಲ್ ಮೇಲೆ ಪೂರ್ತಿ ಪ್ರೆಷರ್ ಬರ್ತಿತ್ತು. ರೋಮೇಶ್ ಶಫರ್ಡ್ ಹೊಸದಾಗಿ ಬರ್ತಿದ್ರು, ಅವ್ರು 6 ಹೊಡ್ಲಿಕ್ಕೆ ಹೋಗಿ ಔಟ್ ಆಗೋ ಚಾನ್ಸ್ ಆಯ್ತು. ಯಾಕಂದ್ರೆ ದೊಡ್ಡ ಗ್ರೌಂಡ್ ಇತ್ತು. ಅಕಸ್ಮಾತ್ ರೋಮೇಶ್ ಶಫರ್ಡ್ ಔಟ್ ಆಗಿದ್ದಂಗೆ ಕೃಣಾಲ್ ಪಾಂಡೆ ಬರ್ತಾ ಅವ್ರ ಎಕ್ಸ್ಪೆನ್ಸ್ ಎಲ್ಲ ಡೆತ್ ಅವ್ರನ್ನ ಹಂಗೆ ನಿನ್ನೆ ಜಿತೇಶ್ ಶರ್ಮಾ ಮಾತ್ರ ಬೆಂಕಿ. ದಿಗ್ನೇಶ್ ರಾಠಿ ಸಿಗ್ನೇಚರ್ ಸ್ಟೈಲ್ ಚೆಕ್ ಬೌನ್ಸ್ ಹಾಕಿ ಬೆಂಕಿ ಅಂದ್ರೆ ಬೆಂಕಿ. ನಾನು ಹೇಳ್ತೀನಲ್ರಿ RCB ಈ ಡೂ ಆರ್ ಡೈ ಮ್ಯಾಚ್ ಗೆಲ್ಲೇಬೇಕು ಎನೇ ಕಂಡೀಷನ್. ಅಕಸ್ಮಾತ್ ಸೋತ್ರ ಬಿ ಚಾನ್ಸ್ ಅದ, ಬಟ್ ಸೋಲ್ಬಾರ್ದು ಅಂತೇಳಿ ನನ್ನ ಅಭಿಪ್ರಾಯ. ಸೋತ್ರ ಬಿ ಅಂತ ತಿಕ್ಕೋರಿ ಫೈನಲ್ ಹೋಗಿ ಗೆದ್ರು ವೇಸ್ಟೇ ರೀ ಅವ್ನು. ಯಾಕಪ್ಪ ಅಂದ್ರೆ ಲಾಯಕ್ ಅಂದರೆ RCB ಪ್ಲೇ ಆಫ್ 1 ಗೆದ್ದು ಫೈನಲ್ಸ್ ಡೈರೆಕ್ಟ್ ಹೋಗೋದು ಲಾಯಕ್ ಅಂದ್ರೆ ಅತಿ ಉತ್ತಮ. ನೋಡಿ ChatGPT ಬೀಳತ್ತೆ ಈ ಸಲ ಯಾರು ಕಪ್ ಗೆಲ್ತಪ್ಪ ಅಂದ್ರೆ RCB ಕಪ್ ಗೆಲ್ತಾರೆ. ರೀಸನ್ ಕೇಳಿದ್ರೆ ರೀಸನ್ ಇಷ್ಟೇ ಹೇಳ್ತಾರೆ, ವಿರಾಟ್ ಕೊಹ್ಲಿ ಫಾರ್ಮ್ನಾಗ ರಿಸಲ್ಟ್ ಪೂರ್ತಿ ಟೀಮೇ ಫಾರ್ಮ್ನಾಗ ಅದ ರೀ, ಪೂರ್ತಿ ಟೀಮ್ ಫಾರ್ಮ್ನಾಗ ಇದ್ದ. ಮತ್ತು ಯಾರು ಏನು ಮಾಡೋಕ್ಕೆ ಬರಲ್ಲ. ಹಂಗೆ ನೋಡ್ರಿ RCBಗೆ ಅಂದ್ರೆ ಹೆವಿ ಚಾನ್ಸ್. ಪಂಜಾಬ್ ವರ್ಸಸ್ RCB ಹೆಂಗಪ್ಪ ಅಂದ್ರೆ ಇತಿಹಾಸದಾಗೆ ಮೊದಲ ಬಾರಿ ಪ್ಲೇ ಆಫ್ 1 ಆಡತ್ತದ. 18 ವರ್ಷನಾಗೆ ಮೊದಲ ಬಾರಿ ಪ್ಲೇ ಆಫ್ 1 ಪಂಜಾಬಲ್ಲಿ 0 ಟ್ರೋಫಿ ಅವ, RCBಯಲ್ಲಿ 0 ಟ್ರೋಫಿ ಅವ. ಅವ್ನು ಅಂತರ್ ಕ್ವಾಲಿಫೈ 1 ಆಡತ್ತಾರೆ. ಇನ್ನು 5 ಒಂದೊಂದು ಕಪ್ ಬಿಟ್ರೆ ಎಲಿಮಿನೇಟರ್ ಆಡತ್ತಾರೆ. ಬೆಂಕಿ 2025 IPL ಬೆಂಕಿ ಫುಲ್ ಸಿನಿಮಾ ಅನ್ಬೇಕು ರೀ. ನಿಮಗೆ ಹಂಗೆ ಅನ್ನಿಸ್ತ್ರಿ ಅವ್ನು ಯಾರು ಗೆಲ್ತಾರಂತೆ ಕಮೆಂಟ್ ಮಾಡಿರಿ. IPL 2025 ಈ ಸಲ ಕಪ್ ನಮ್ಮದೇ ಅಂತ ಕಮೆಂಟ್ ಮಾಡಿರಿ. ಸಿಗ್ತೀನಿ ರೀ ಮುಂದೆ ನೋಡೋದಾಗ. ನಾಳೆ ಮಾತ್ರ ಮ್ಯಾಚ್ ಮರೆಯೋಕೆ ಹೋಗ್ಬೇಡ್ರಿ. ಜವಾರಿ ಭಾಷೆಗೆ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಮೌನ್ ಅನ್ಬೇಕಾದ್ರೆ ನಿಮ್ಗೆ ಏನಾರ ಅನ್ನಂತಾರೆ ಬಕ್ಕುಳು ಫೀಲ್ ಆಗಿತ್ತಪ್ಪ ಅಂದ್ರೆ ಹೊಟ್ಟೆಗೆ ಹಾಕೋರಿ, ಕ್ಷಮೆ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗ್ತೇನೆ ರೀ ಮುಂದೆ ನೋಡೋದಾಗ. ಅಲ್ಲಿ ತನಕ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.